ಧರ್ಮಸ್ಥಳದ ಹಾಗೂ ಹೆಗ್ಡೆ ಅವರ ಕುಟುಂಬದ ಮೇಲೆ ಈಗ ಅವಹೇಳನಕಾರಿಯಾಗಿ ಕೆಲವರು ಮಾತನಾಡುತ್ತಿದ್ದಾರೆ. ಧರ್ಮಸ್ಥಳ ಉಳಿಸಬೇಕು, ಧರ್ಮ ರಕ್ಷಣೆ ಮಾಡಬೇಕು ಅಂತ ಈಗ ತುಮಕೂರಿನಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆಗಿಳಿದಿರುವಂಥದ್ದು ದೃಶ್ಯ ಸಮೇತ ನಾನು ತೋರಿಸ್ತಾ ಹೋಗ್ತೀನಿ. ಶ್ರೀ ಧರ್ಮಸ್ಥಳ ಭಕ್ತಾದಿ ವೇದಿಕೆಗಳಿಂದ ತುಮಕೂರಿನಿಂದ ಈಗ ಜನಾಕ್ರೋಶ ಮನೆ ಮಾಡಿರುವಂಥದ್ದು. ತುಮಕೂರಿನ ಟೌನ್ ಹಾಲ್ನಿಂದ ಏನು MG ರೋಡ್ ಮುಖಾಂತರ ಏನು ಜಿಲ್ಲಾ ಕಚೇರಿವರೆಗೆ ಈಗ ಪ್ರತಿಭಟನೆ ಮಾಡೋದಕ್ಕೆ ಇಲ್ಲಿನ ಧರ್ಮಸ್ಥಳದ ಭಕ್ತಾದಿಗಳು, ತುಮಕೂರಿನಲ್ಲಿರುವಂತಹ ಧರ್ಮಸ್ಥಳದ ಭಕ್ತಾದಿಗಳು ಈಗಾಗಲೇ ಪ್ರತಿಭಟನೆಗೆ ಇಳಿದಿರುವಂಥದ್ದು. ಅವ್ರ್ತಾ ಹೋಗ್ತೀನಿ ಏನಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇವರ ಒತ್ತಾಯ ಏನು, ಧರ್ಮಸ್ಥಳದಲ್ಲಿ ನಿಜಕ್ಕೂ ಸಹ ಧರ್ಮ ಈಗ ಉಳಿತಾ ಇಲ್ವ ಸರ್? ಈಗ ಏನಕ್ಕೋಸ್ಕರ ಪ್ರತಿಭಟನೆ ಸರ್? ಧರ್ಮದ ಪಾವಿತ್ರ್ಯತೆ ಕಾಪಾಡ್ಕೊಳ್ಳೋದಕ್ಕೆ ಈ ಪಟ್ಟಭದ್ರ ಇದೇ ಹಿತಾಸಕ್ತಿಗಳು ಮಾಡ್ತಿರೋ ಒಂದು ಕಿಡಿಗೇಡಿತನಕ್ಕೆ ವಿರುದ್ಧವಾಗಿ ನಾವು ಇದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಧರ್ಮದ ಏನು ಧರ್ಮಸ್ಥಳ ಏನು ಕೆಲವು ತಿಳಿಗೇಡಿಗಳು ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಯೂಟ್ಯೂಬಲ್ಲಿ ಏನು ಮಾಡ್ತಾ ಇದ್ದಾರೆ, ಇದು ನಾವು ಎಲ್ಲ ಸಮಾಜದವರು ನಾವು ಖಂಡಿಸ್ತೇವೆ. ಇದು ತಪ್ಪು, ಇದು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಧರ್ಮ ಉಳಿಬೇಕು, ವಿಶ್ವ ಧರ್ಮ ಉಳಿಬೇಕು, ನಮ್ಮ ಒಂದು ಧರ್ಮ ಉಳಿಬೇಕು ಅಂತ ಇಷ್ಟು ಜನ ಇದನ್ನು ನಿಂತ್ಕೊಂಡು ಇದೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲರ ಧಿಕ್ಕಾರ ಇದೆ, ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಧರ್ಮಸ್ಥಳದಲ್ಲಿರ್ತಕ್ಕಂಥ ಪಾವಿತ್ರ್ಯತೆಯನ್ನು ಕಾಪಾಡಬೇಕು, ಸಂರಕ್ಷಣೆ ಮಾಡಬೇಕು. ತಾತ್ಕಾಲಿಕವಾಗಿ ಕೆಲವು ದುಷ್ಟಶಕ್ತಿಗಳು ಕೆಲವು ಈ ಎಂಥದ್ದು ಅನಾಮಿಕರನ್ನು ಸೃಷ್ಟಿ ಮಾಡಿ ಅಲ್ಲಿ ಒಳಸಂಚನ್ನು ಮಾಡಿ ಮತ್ತು ಇದರಲ್ಲಿ ಮತೀಯ ಕೆಲವು ಶಕ್ತಿಗಳು ಸೇರ್ಕೊಂಡಿದ್ದಾವೆ. ಆ ಮತೀಯ ಶಕ್ತಿಗಳ ಹುನ್ನಾರ ಒಳಸಂಚಿನಿಂದ ಅಲ್ಲಿ ಅಧರ್ಮವನ್ನು ನೋಡಬೇಕು, ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು ಅಂತಕ್ಕಂಥ ಒಳಸಂಚನ್ನು ಮಾಡ್ತಾವ್ರೆ. ಆ ಒಳಸಂಚು ಮಾಡ್ತಕ್ಕಂಥರ ಬಗ್ಗೆ ಸರ್ಕಾರ ಕಾನೂನಾತ್ಮಕವಾಗಿ ತನಿಖೆ ಮಾಡಿ ಸೂಕ್ತವಾದಂಥ ಕಾನೂನು ಕ್ರಮನ ಅವ್ರ ಮೇಲೆ ಕೈಗೊಳ್ಳಬೇಕು. ಧರ್ಮಸ್ಥಳದಲ್ಲಿರ್ತಕ್ಕಂಥ ಧರ್ಮವನ್ನು ಉಳಿಸ್ಬೇಕು, ಪಾವಿತ್ರ್ಯವನ್ನು ರಕ್ಷಣೆ ಮಾಡಬೇಕು. ಮತ್ತು ವೀರೇಂದ್ರ ಹೆಗ್ಗಡೆಯವರ ಕುಟುಂಬ ಭಾಳ ಅತ್ಯಂತ ಪ್ರಪಂಚ ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರ ಮಾಡ್ತಾ ಇಲ್ಲ. ಅಂಥ ಒಳ್ಳೊಳ್ಳೆ ಕೆಲಸವನ್ನು ಮಾಡಿ ಅಲ್ಲಿ ಧರ್ಮವನ್ನು ಕಾಪಾಡ್ತಾ ಇರ್ತಕ್ಕಂಥದ್ದು, ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ನ್ಯಾಯವನ್ನು ಕಾಪಾಡ್ತಕ್ಕಂಥದ್ದು. ಆಮೇಲೆ ಬಡಬಗ್ಗರಿಗೆ ಧರ್ಮಸ್ಥಳದಿಂದ ನೂರಾರು ಅನುಕೂಲಗಳಾಗ್ತಾ ಇದ್ದಾವೆ. ಅದನ್ನು ಸಹಿಸಲಾಗ್ದಲೆ, ಅದನ್ನು ಸಹಿಸ್ಕೊಳಕ್ಕೆ ಆಗದೇ ಇರ್ತಕ್ಕಂಥ ಶಕ್ತಿಗಳು ಇವತ್ತು ಅಲ್ಲಿ ಅಧರ್ಮವನ್ನು ಸೃಷ್ಟಿ ಮಾಡೋಕ್ಕೆ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ವೀಕ್ಷಕರೇ, ಇಲ್ಲಿನ ಪ್ರತಿಭಟನಾಕಾರರು ಹೇಳ್ತಾ ಇರೋದು ಒಂದೇ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಕೆಲ ಕಿಡಿಗೇಡಿಗಳು ಧರ್ಮಸ್ಥಳದ ವಿರುದ್ಧ ಹೇಳಿಕೆ ಕೊಡುವಂಥದ್ದು, ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿ ಮಾಡುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಇಲ್ಲಿನ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.